ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಶಾಂತವೇರಿ ಗೋಪಾಲಗೌಡ ನಗರ. ಮೈಸೂರು ಟಿ ನರಸೀಪುರ ರಸ್ತೆಯಿಂದ ಅಬೌಟ್ 2 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸು, ದೇವರಾಜ್ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೈಸೂರಿನ ಕಮರ್ಷಿಯಲ್ ಹಬ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿಂದ ದಿಸ್ ಲೊಕೇಶನ್ is about 25 minutes ಡ್ರೈವ್ ಆ್ಯಂಡ್ 12 ಕಿಲೋಮೀಟರ್ಸ್, 12 ಕಿಲೋಮೀಟ್ರ್ ಆಗುತ್ತೆ. 25 ನಿಮಿಷಗಳಲ್ಲಿ ಮೈಸೂರು ಮಧ್ಯಭಾಗದಿಂದ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. 2030 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಆಕ್ಸೆಸಿಬಿಲಿಟಿ, ಲೊಕ್ಯಾಲಿಟಿ, ಅದಾದ ನಂತರ ವಾಟರ್ ಕನೆಕ್ಷನ್. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆ ಸುತ್ತಮುತ್ತ ಮನೆ ಇದೆಯಾ ಅನ್ನೋದೊಂದು ಪ್ರಮುಖವಾದ ವಿಷಯ ಆಗಿರುತ್ತೆ. ನೋಡಿ, ಈ ಲೊಕ್ಯಾಲಿಟಿಲಿ ಮನೆ ಹೇಗಿದೆ, ಸುತ್ತಮುತ್ತ ಮನೆಗಳಿದೆಯಾ ಅಂತ ತೋರಿಸ್ತೀನಿ. ಟೆಕ್ನಿಕಲಾಗಿ ಇನ್ನೂ ಒಂಚೂರು ಹೇಳಬೇಕು ಅಂದರೆ ಮೈಸೂರು ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿ ಇರುವಂತಹ ಏರಿಯಾ ಆಗಿರ್ತೀವಿ. ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇದು ಚಾಮುಂಡಿ ಬೆಟ್ಟದ ಬ್ಯಾಕ್ ಸೈಡ್ ಇರುವಂತಹ ಏರಿಯಾ. ಮೈಸೂರದ್ದು ಟೋಟಲ್ ಟಪೋಗ್ರಫಿನೇ ಗೊತ್ತಿಲ್ಲ ಅಂತಂದದ್ದಕ್ಕೆ ನಾನು ಇದನ್ನು ಹೇಳಿದ್ದು. ಮೈಸೂರು ಮುಂಭಾಗ, ಮೈಸೂರು ಹಿಂಭಾಗ, ಇದು ಮೈಸೂರು ಹಿಂಭಾಗದಲ್ಲಿ ಇರುವಂತಹ ಮನೆ ಆಗಿರುತ್ತೆ. ನೆಕ್ಸ್ಟು ಆಕ್ಸೆಸಿಬಿಲಿಟಿ. ಮೈಸೂರು ಟಿ ನರಸೀಪುರ ರಸ್ತೆಯಿಂದ ಇಲ್ಲಿಗೆ ಬರಲಿಕ್ಕೆ ಅಬೌಟ್ ನಿಮಗೆ ಒಂದು 3 to 5 minutes, 5 ನಿಮಿಷದಲ್ಲಿ ಮೇನ್ ರೋಡ್, ಟಿ ನರಸೀಪುರ ಮೇನ್ ರೋಡಿಂದ ಇಲ್ಲಿಗೆ ನೀವು ರೀಚ್ ಆಗ್ತೀರಾ. ಸಿಂಗಲ್ ಫ್ಲೋರ್ ಮನೆ ಅಂತ ಹೇಳ್ತಾ ಇದ್ದಂಗೆ ಮನೆ ಮೇಲೆ ಇನ್ನೊಂದು ಮನೇನ ಕಟ್ಕೋಬಹುದಾ, ಪಿಲ್ಲರ್ ಕನ್ಸ್ಟ್ರಕ್ಷನ ಏನು ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಈ ಮನೆ ಮೇಲೆ ಮುಂಬರುವ ದಿವಸಗಳು ಇನ್ನೊಂದು ನೀವು ಮನೇನ ಕಟ್ಕೋಬೋದು. ನೀರಿನ ವಿಚಾರ, ಇಲ್ಲಿಗೆ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ ಮತ್ತು ಇದಕ್ಕೆ ಆದಂತಹ ಸ್ವಂತ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ಸರ್ಕಾರದಿಂದ ನೀರು ಕೊಡಲಿಲ್ಲ, ಒಂದು 3 ದಿನ ನೀರು ಬರಲಿಲ್ಲ ಅಂದರೆ ಸಂಪ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಇಂಡಿಪೆಂಡೆಂಟ್ ನೀರಿನ ವ್ಯವಸ್ಥೆ ಇರುವಂತಹ ಮನೆ ಆಗಿರುತ್ತೆ. 2 ರೂಮ್ಗಳ ಮಧ್ಯದಲ್ಲಿ ದೇವರ ಕೋಣೆ ಅಂದರೆ ಪೂಜಾ ರೂಮು. ನೋಡಿ, 2 ಆನೆಗಳ ಮುಖ, ಮಧ್ಯದಲ್ಲಿ ಲಕ್ಷ್ಮಿದು ಕಾರ್ವಿಂಗ್ನ ಮಾಡಿದ್ದಾರೆ. ಒಳಗೆ ಒಬ್ಬರು ಕೂತು ಪೂಜೆ ಮಾಡುವಷ್ಟು ಜಾಗ ಮಾಡಿದ್ದಾರೆ. ಎಡಭಾಗದಲ್ಲಿ ಸೂರ್ಯನ ಮುಖವಾಗಿ ಬಾಗಿಲಿದೆ, ಮೇನ್ ಡೋರು. ಅದ್ರ ಪಕ್ಕದಲ್ಲೇ ಫೇಸಿಂಗ್ ಈಸ್ಟ್ ಇಸ್ ದಿ ಕಿಚನ್ ಏರಿಯಾ ನೋಡ್ಬೋದು ನೀವು. ಮಾಡ್ಯುಲರ್ ಟೈಪ್ ಕಿಚನ್ನು, ಲೈಟಿಂಗು, ಎಲೆಕ್ಟ್ರಿಕ್ಕು. ಕನ್ಸ್ಟ್ರಕ್ಷನ್ ವಿಚಾರವಾಗಿ ಅಂದರೆ ಸಿವಿಲ್ ವಿಚಾರವಾಗಿ ಯಾವುದೇ ತರಹದ ಇನ್ನೇನು ಪೆಂಡಿಂಗ್ ವರ್ಕ್ ಇಲ್ಲ, ಇನ್ಕ್ಲೂಡಿಂಗ್ ಕರ್ಟನ್ ರಾಡ್ಗಳಿರ್ಬೋದು, AC ಪಾಯಿಂಟು, ಲೈಟಿಂಗು, ವಾಲ್ಪೇಪರ್ಗಳು, ಟೀಕುಡ್ ಡೋರು, ಮೇನ್ ಡೋರು ಟೀಕುಡ್ದು, ಪೂಜಾ ರೂಮ್ ಟೀಕುಡ್ದು, ಇಂಟರ್ನಲ್ ಫ್ರೇಮ್ಗಳು ಸಹ, ಏನೇ ಮನೆಯ ಒಳಗಿರುವಂತಹ ಚೌಕಟ್ಟು ಅಷ್ಟೇ ಎರಡೂ ಸಹ ಎಲ್ಲ ನಿಮಗೆ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಈಗ ರೂಮ್ ನಂಬರ್ 2, ಎಂಟ್ರಿಂಗ್ ರೂಮ್ ನಂಬರ್ 2, ಅಲ್ಲೂ ಸಹ ಅಷ್ಟೇ 2 ರೂಮ್ಗಳು ತೋರಿಸಿ. ಗ್ರನೈಟ್ ಫ್ಲೋರಿಂಗ್ ಇದೆ. ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿದ್ದಾರೆ. ಫಾಲ್ ಸೀಲಿಂಗು, ಹಾಲಲ್ಲಿ 2 ಫ್ಯಾನ್ಗಳನ್ನ ಕೊಟ್ಟಿರುತ್ತೆ, ಅದು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಒಂದು ಹ್ಯಾಂಗಿಂಗ್ ಲೈಟು, 2 ಫ್ಯಾನ್ಗಳು, ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟಿಂಗ್ಗಳು. ಈಗ ಎಂಟ್ರಿಂಗ್ ದಿ ಬಾತ್ರೂಮ್ ನಂಬರ್ 1. ಮೈಸೂರು ಈ ಮನೇಲಿರುವಂತಹ ಕಮೋಡು ಮತ್ತು ಒಂದು ವಾಷಿಂಗ್ ಏರಿಯಾ ಇದು. ಸೊ ದಿಸ್ ಕ್ಲೋಸಸ್ ದಿ ಎಂಟೈರ್ ವಿಡಿಯೋ ಆಫ್ ದಿಸ್ ಪ್ರಾಪರ್ಟಿ. ಅಂದರೆ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥ ಮನೆ. ಇದರ ಬೆಲೆ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ನಾನು ಕನ್ಸ್ಟ್ರಕ್ಷನ್ ವಿಚಾರ